ಅದಕ್ಕೆ ಉತ್ತರ ಕೊಡಕ್ ಬಂದಿರೋದು. ಆರ್ ಯು ರೆಡಿ? ಆರ್ ಯು ರೆಡಿ? ನೀವು ಪ್ರಶ್ನೆ ಕೇಳೋ ರೀತಿ ನೋಡಿ ನಿಮಗೂ ಉತ್ತರ ಕೊಡಕ್ ಬಂದಿರೋದು ನಾನು. ಅವರೊಬ್ಬರು ಕೇಳೋದ್ರಲ್ಲ 200 ಕೋಟಿ ಎಷ್ಟು ತಿಂದಿದ್ಯಾ ಅವ್ರಿಗೆ ಮಾರ್ಕೊಂಡಿದ್ದ ಅಂತ ನಿಮ್ಗೆ ಉತ್ತರ ಕೊಡಕ್ ಬಂದಿರೋದು. ಆರ್ ಯು ರೆಡಿ ಫಾರ್ ದ ಆನ್ಸರ್? ಆರ್ ಯು ರೆಡಿ ಫಾರ್ ದ ಆನ್ಸರ್? ಉತ್ತರಕ್ಕೆ ಉತ್ತರ ಕೇಳೋ ತಾಳ್ಮೆ ಇದೆಯಾ? ಉತ್ತರ ಕೇಳೋ ಹೇಳ ಹೇಳಕ್ ಬಿಡಿ. ನಿಮ್ಗೆ ಈ ಚಿನ್ನಯ್ಯನ ಹೇಳಿಕೆ ಇಟ್ಕೊಂಡು ಬರ್ದಿದ್ದೀರಲ್ಲ ನಿಮ್ಗೆ ಅದಕ್ಕೆ ಬಂದಿರೋದು ಬಿಡಿ. ಮತ್ತೆ ಅದಕ್ಕೆ ಉತ್ತರ ಕೊಟ್ಟಾಯ್ತು. ನೀವ್ ಅನ್ಕೊಂಡಾಗೆಲ್ಲ ಉತ್ತರ ಕೊಡಕ್ ನನಗೋತ್ರ ಹೋದ್ರೆ ಇವಾಗ ನಾನು ನೆಕ್ಸ್ಟ್ ಡೇಟ್ ಕೊಡೋ ಉತ್ತರಕ್ಕೂ ನೀವು ಒಪ್ಕೊಳ್ತೀರಿ. ನಾನೇನು ಒಪ್ಕೊಳ್ತಿಲ್ಲ. ಇಲ್ಲಿ ನಾನು ಹೇಳ್ತೀನಿ, ಹೇಳಲ್ಲ ನೀವು ಬರೀಬೇಕು ಅಷ್ಟೇ. ಹೇಳಕ್ ಬರ್ತಿದ್ದೆ ಅದಕ್ಕೆ ಬಂದಿರೋದ್ರಿ. ಮತ್ತೆ ಸರಿ ಬನ್ನಿ ಮಾತಾಡೋಣ. ಬೇಡ ನನ್ನ ಪರವಾಗಿಲ್ಲ. ನೀವು ಮಾತಾಡೋ ರೀತಿ ನೋಡ್ಬೇಕು. ನೀವು ನನ್ನ ಪರವಾಗಿಲ್ಲ ಅಂತ ನಿಮ್ಮನ್ನ ನೋಡಿ ನಿಮ್ಮ ಮಾತು ನೋಡಿದ್ರೆ ಗೊತ್ತಾಗತ್ತೆ ನನಗೆ. ಅದೇನು ಸ್ಪೆಷಲ್ ಆಗಿ ಏನು ಗೊತ್ತಾಗತ್ತೆ ಬೇಡ. ನೀವು ಇಲ್ಲ ಗೊತ್ತು. ಹೌದು ಅಲ್ಲ, ನೀವು ನನ್ನ ಪರ ಇಲ್ಲ ಅಂತ ಗೊತ್ತಾಗ್ತದೆ. ಕಾಣಿಸ್ತಾ ಇದ್ದೀರಿ, ಎಲ್ಲರೂ ಕಾಣಿಸ್ತಿದ್ದಾರೆ. ಹೌದು, ಅಲಿಗೇಷನ್ ಬಂದ್ಮೇಲೆ ಮಾಡ್ಬೇಕು. ಅಲಿಗೇಷನ್ ಬಂದಾಗ ನಾನು ಮಾರಿಕೊಂಡ ಮಾಧ್ಯಮಗಳು ಇದೆ ಅವ್ರಿಗೆ ಹೇಳಿದೆ. ನಿಮಗೆ ಯಾಕೆ ಹೇಳ್ಬೇಕು? ನೀವು ಮಾರ್ಕೊಂಡಿಲ್ಲ ತಾನೆ, ಬಿಡಿ. ನಿಮಗೆ ಯಾಕೆ ಹೆಲ್ಟ್ ಆಗ್ತಿದೆ? ಕುಂಬಳಕಾಯಿ ಕಳ್ಳ ಅಂತ ಇದ್ರಿ, ನೀವ್ ಯಾಕೆ ಹೆಗಲ್ ಮುಟ್ಕೊಂಡು ನೋಡ್ತಿದ್ದೀರಿ? ನೀವು ರಾಜ್ಯದ ಜನರನ್ನ ಬಿಡ್ರಿ. ನಾನು ಹೇಳ್ತೀನಿ ಜನತೆಗೆ, ಜನರಿಗೆ ಗೊತ್ತು ಹೇಳ್ತೀನಿ ನಾನು. ನಿಮಗೆ ಇವಾಗ ಪತ್ರಿಕಾಗೋಷ್ಠಿ ಕಂಟಿನ್ಯೂ ಮಾಡುವಾಗ ಬೇಡವಾ ಈ ವಿಷಯದಲ್ಲಿ? ಅದಕ್ಕೆ ಉತ್ತರ ಕೊಟ್ಟಾಯ್ತು. ಮಾರಿಕೊಂಡ ಮಾಧ್ಯಮಗಳು ಇವೆ, ಒಳ್ಳೆ ಮಾಧ್ಯಮನೂ ಇದೆ. ಅದು ಬೇಕಾಗಿಲ್ಲ. ಮಾರಿಕೊಂಡ ಅವ್ರನ್ನ ಕರೆದಿದ್ದೀನಿ. ಇಲ್ಲಿ ಯಾರಾದ್ರೂ ಮಾರಿಕೊಂಡ ಮಾಧ್ಯಮದವ್ರು ಇದ್ದೀರಾ? ಇಲ್ಲ ತಾನೆ? ಪ್ರೆಸ್ ಮೀಟ್ ಮಾಡೋಣ. ನಿಮ್ಮನ್ನು ಕರೆದೇ ಇಲ್ಲ ನಾನು, ನಿಮ್ಮನ್ನು ಹೇಳೇ ಇಲ್ಲ ನಾನು ಮಾರಿಕೊಂಡವರು ಅಂತ. ನಿಮಗೆ ಕಳಿಸಿರೋ ಇನ್ವಿಟೇಷನ್ ನಲ್ಲಿ ಮಾರಿಕೊಂಡವ್ರನ್ನ ಕರೆಲಿಲ್ಲ ನಾನು. ಮಾಧ್ಯಮ ಮಿತ್ರರನ್ನ ಕರೆದೆ. ಅವರು ಫ್ರೀ ಇದ್ರೆ ಬನ್ನಿ ಅಂದೆ. ಜನರಲ್ ಆಗಲ್ಲ, ಜನರಲ್ ಆಗಲ್ಲ. ಅದು ಅವ್ರಿಗೆ ಸಪರೇಟ್ ಆಗಿ ನೇರವಾಗಿ. ನನಗೆ ಅರ್ಥ ಆಗುತ್ತೆ. ಪಾಪ 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 ಅರ್ಥ ಆಗುತ್ತೆ. ಮಾರ್ಕೊಂಡು ನೀವೆಲ್ಲ ಮಾರ್ಕೊಂಡಿಲ್ಲಪ್ಪ ಎಲ್ಲ. ನನಗೆ ಬಂದು ಬರ್ಕೊಡಿ. ಹೆಸರು ಗೊತ್ತಿಲ್ಲ. ಎಲ್ಲ ನಿಮ್ಮ ಹೆಸರೇನು? ಒಳ್ಳೆ ಚೆನ್ನಾಗಿದೆ. ನಿಮ್ಮೆಲ್ಲರ ಹೆಸರು ಗೊತ್ತಿದ್ರೆ ಹೇಳ್ತೀನಪ್ಪ. ಬಿಡಿ, ಇಲ್ಲಿ ಒಂದು ಪೇಪರ್ ಕೊಡ್ರು, ಓದ್ಬೇಕು ತಾನೆ ನಾನು. ಇಲ್ಲ, ನನಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ಇಲ್ಲಿರೋರು ಯಾರು ಮಾರ್ಕೊಂಡು ಅವ್ರ ತರ ಕಾಣಿಸ್ತಿಲ್ಲ. ಹೇಳಿದ್ದು ಕೇಳು ಅಂತ, ಹಂಗ ಉತ್ತರ ಕೊಡು ಅಂತ ನಿಮ್ಮವರೇ ಹೇಳಿದ್ರು. ಅವರೇ ಹೇಳಿದ್ರು ಒಪ್ಕೋದ್ರು. ಇಲ್ಲಿ ಯಾರು ಇಲ್ಲ ಅಂತ ಹೇಳಿ ಅಂದ್ರು. ಹೌದು, ಅದೇ ಕ್ಲಾರಿಟಿ ಕೊಟ್ಟನಲ್ಲ. ಅನ್ಸುತ್ತೆ ಯಾರು ಇಲ್ಲ ಅನ್ಸುತ್ತೆ. ಮಾಧ್ಯಮ ಮಿತ್ರ ಅಲ್ವಾ, ಪ್ರೆಸ್ ಕ್ಲಬ್ ಬಂದಿದಾರಲ್ವಾ, ಇನ್ವಿಟೇಷನ್ ನೋಡಿ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಅದಕ್ಕೆ ಉತ್ತರ ಕೊಡ್ಬೇಕು.
ಪ್ರಶ್ನೆ ಅಲ್ಲ, ಅದಕ್ಕೆ ಉತ್ತರ ಕೊಡಕ್ ಬಂದ ಆಮೇಲೆ ಪ್ರಶ್ನೆ ಕೇಳಿ. ಎಲ್ಲ ಮಾಡ್ಕೊಂಡಿಲ್ಲ, ಅದಕ್ಕೆ ಕೂಡ ಬಂದು ಪ್ರೆಸ್ ಮೀಟ್ ಕರೆದಿರೋದು, ಅದಕ್ಕೆ ಪ್ರೆಸ್ ಮೀಟ್ ಬರ್ದಿರೋದ್ರಿ. ಸೊ ಮಾಧ್ಯಮಗಳಲ್ಲಿ ಧರ್ಮಸ್ಥಳ ಪ್ರಕರಣ ಮತ್ತು ಚಿನ್ನಯ್ಯನ ಹೇಳಿಕೆ ಬಂದಿದೆ. ಕೋರ್ಟ್ನಲ್ಲಿ ಚಿನ್ನಯ್ಯನವರು, ಆತ ಪ್ರಕಾಶ್ ರೈ ಅವರು ನನಗೆ ಫೋನ್ ಮಾಡಿದ್ರು, ನಿಮ್ಮ ಜೊತೆ ಗಿರೀಶ್ ಮಟ್ಟಣ್ಣನವರು ಅವರು ಹೇಳಿದಾಗೆ ಕೇಳಿ, ಅವರು ಹಾಳದಾಗ ಕೇಳಿ ನೀನು ಪೊಲೀಸರ ಹತ್ರ ಹೋಗಿ ಉತ್ತರ ಕೊಡು, ನಾನು ನಿಜ ಹೇಳಿದ್ಮೇಲೆ ಬಂದು ತಪ್ಪಿಕೊಳ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನ ಕ್ಲಾರಿಫೈ ನಾನು ನಿಮಗೆ ಮಾಡಬೇಕಾಗಿದೆ. ಯಾಕಂದ್ರೆ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ನನ್ನ ಹೆಸರು ಹೇಳಿದ್ದಾನೆ. ಮತ್ತು ಮಾಧ್ಯಮಗಳ ಮೂಲಕ ಗೊತ್ತಿರೋ ಹಾಗೆ ಕೇರಳದಿಂದ ಒಂದು 200 ಕೋಟಿ ರೂಪಾಯಿಗಳು ಒಂದು ಧರ್ಮಸ್ಥಳಕ್ಕೆ, ಧರ್ಮಕ್ಷೇತ್ರಕ್ಕೆ ಹೆಸರನ್ನ ಹಾಳು ಮಾಡಲಿಕ್ಕೆ ಯಾರೋ ಇನ್ವೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದು 50 ಲಕ್ಷ ರೂಪಾಯಿ ಏನೋ ಚಿನ್ನಯ್ಯನಿಗೆ ಮಾತಾಡಿದ್ರು ಅನ್ನೋದು ಕೂಡ, ಅದು ಆ ಹೇಳಿಕೆ ಅವನು ಕೊಟ್ಟಿದ್ದಾನೆ ನನಗೆ ಗೊತ್ತಿಲ್ಲ. ಪ್ರಕಾಶ್ ರೈ ಹೆಸರನ್ನ ಹೇಳಿದ್ದಾರೆ, 200 ಕೋಟಿ ರೂಪಾಯಿ ಬಂದಿದೆ ಅಂತ ಹೇಳಿದ್ದಾರೆ. ಇದನ್ನ ಮಾಧ್ಯಮದ ಮಿತ್ರರು ಬರ್ತಿದ್ದಾರೆ, ಈ ತರ ಪ್ರಕಾಶ್ ರೈ ಅವರಿಗೆ ಬಗ್ಗೆ ಈ ತರ ಬಂದಿದೆ, ಇದಕ್ಕೆ ಉತ್ತರ ಹೇಳುವಿರಾ ಪ್ರಕಾಶ್ ರೈ ಅಂತ ಕೆಲವು ಮಾಧ್ಯಮಗಳು, ಬಹಳಷ್ಟು ಮಾಧ್ಯಮಗಳು ಅದನ್ನ ಕೇಳಿವೆ. ಇನ್ನೊಂದಷ್ಟು ಮಾಧ್ಯಮಗಳು ಆಗಲೇ ಜಡ್ಜ್ಮೆಂಟ್ ತಗೊಂಡಿದ್ದಾರೆ. ಈ ಬುರ್ಡೆ ಗ್ಯಾಂಗಿನಲ್ಲಿ 200 ಕೋಟಿಯಲ್ಲಿ ಎಷ್ಟು ಬಂತು, ಇವನು ಹಿಂದೂ ವಿರೋಧಿ, ಈ ತರ ಒಂದು ಜಡ್ಜ್ಮೆಂಟ್ ಅಲ್ಲಾಗಿ ಬರ್ತಿದ್ದಾರೆ ಅವರು. ಓಕೆ, ನಾನು ಇಮಿಡಿಯೇಟ್ ಆಗಿ ನಾನು ಬೇರೆ ದೂರದಲ್ಲಿದ್ದೆ, ಇಮಿಡಿಯೇಟ್ ಆಗಿ ಬಂದು ಹೇಳಬೇಕಾಯ್ತು. ಬಟ್ ಮೊನ್ನೆ ಇಡಬೇಕಾಗಿತ್ತು, ನಮ್ಮ ಇಂದಿರಾ ಲಂಕೇಶ್ ಅವರು ತಿಳ್ಕೊಂಡಿದ್ರು, ನಾನು ಬರೋಕ್ಕಾಗಲ್ಲ, ಇವತ್ತಿಗೆ ಬಂದಿದೆ. ಧರ್ಮಸ್ಥಳ ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡಿದಾಗ ಅದು ನಡೀತಿತ್ತು. ನೀವು ಪ್ರಕಾಶ್ ರೈ ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳದ ಬಗ್ಗೆ ಯಾವಾಗ ಮಾತಾಡಿದ್ದಾರೆ? ಯಾವತ್ತೂ ನಾನು ಧರ್ಮಸ್ಥಳಕ್ಕೆ ಹೋದವನಲ್ಲ. ಗಣೇಶ್ ಮಟ್ಟ ಇವರ ಮಂಟಣ್ಣನವರು ಇವ್ರನ್ನ ಯಾರನ್ನೂ ಭೇಟಿ ಮಾಡಿದವನು ಅಲ್ಲ ನಾನು. ಆದರೆ ಅಲ್ಲಿ ಒಂದು ವೈದ್ಯಕೀಯ ಸಾವಾಗಿದೆ, ಒಂದಷ್ಟು ಸರಣಿ ಸಾವುಗಳಾಗ್ತಿದೆ, ನ್ಯೂಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಆತಂಕ ಪಟ್ಟವರು ನಿಜ. ದಿಢೀರಂತ ನಮಗೆಲ್ಲ ಗೊತ್ತಿರೋ ಹಾಗೆ ಒಬ್ಬನು ಬಂದು ಮಂಡ್ಯದಿಂದ ಒಬ್ಬನು ಬಂದಿದ್ದಾನಂತೆ, ಅವನು ಅಲ್ಲಿ ಕೆಲಸ ಮಾಡ್ತಿದ್ದಂತೆ, ಅವನು ಹೆಣಗಳನ್ನು ಹೂತು ಹಾಕಿದ್ದಾನೆ ಅಂದ ತಕ್ಷಣ ಎಲ್ಲ ಭಕ್ತರು ಎಲ್ರಿಗೂ ಡಿಸ್ಟರ್ಬ್ ಆಗಿದ್ದಾರೆ. ನನ್ನಂತವರು ಡಿಸ್ಟರ್ಬ್, ನಾನು ಸ್ವಲ್ಪ ಸೋಷಿಯಲ್ ಆಕ್ಟಿವಿಸ್ಟ್, ಏನಿದು ಹಿಂಗಾಗ್ತಿದೆ ಅಂದಾಗ ನಾನು ನನಗೆ ನೆನಪಿರುವ ಹಾಗೆ ಮತ್ತು ನಿಮ್ಮ ದಾಖಲೆ ಇರುವಾಗ ಇಮಿಡಿಯೇಟ್ ಆಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ನೋಡಿ, ಅನವಸರವಾಗಿ ಯಾರೋ ಮಾಡಿದ್ದಾರೆ ಅಂತ ಕೆಲವರು ಶುರು ಮಾಡ್ಕೊಂಡಿದ್ದಾರೆ, ಅದಲ್ಲ ಇಂಪಾರ್ಟೆಂಟು, ಇದು ನಡೆದಿರೋದು ನಿಜ. ಇದ್ರ ಬಗ್ಗೆ ಒಂದು SIT ತಂಡ ಮಾಡಿ ಅಂತ ಸಿದ್ದರಾಮಯ್ಯನವ್ರಿಗೆ ಮಿಕ್ಕದವ್ರಿಗೆ ನಾವು ಒತ್ತಡ ಹಾಕ್ತೀವಿ, ಬಿಕಾಸ್ ನಾವುಗಳು ಆಮೇಲೆ ಹಾಕಿದ್ಮೇಲೆ ಸರಿಯಾದವ್ರನ್ನ ಆಯ್ಕೆ ಮಾಡಿ ಅಂತೀವಿ. ಕೊನೆಗೆ ಮೊಹಾಂತಿ ಅಂತ ಬಹಳ ದಕ್ಷ ಅಧಿಕಾರಿನ ಮಾಡಿದಾಗ ನಾನೇ ಟ್ವೀಟ್ ಮಾಡ್ತೀನಿ, ಒಳ್ಳೆ ವಿಷಯ, ಒಳ್ಳೆ ಆಫೀಸರ್ನ ಹಾಕಿದ್ದೀನಿ ಅಂತ. ಹೀಗಿರ್ಬೇಕಾದ್ರೆ ನನಗೆ ಒಂದು ಫೋನ್ ಬರುತ್ತೆ, ಮೊಹಂತಿ ಅವರು ಇನ್ನೂ ಈ ಚಿನ್ನಯ್ಯನ ಭೇಟಿ ಮಾಡಿಲ್ಲ, ಅವರು ಚಾರ್ಜ್ ತಗೊಂಡಿದ್ದಾರೆ. ನನಗೆ ಒಂದು ಬರುತ್ತೆ, ಗಿರೀಶ್ ಮಟ್ಟಣ್ಣನವರಿಂದ ಫೋನ್ ಬರುತ್ತೆ. ಫೋನ್ ಎತ್ತೀನಿ, ಯಾಕಂದ್ರೆ ನನ್ನ ಫೋನು ಬಹಳ ಕಾರಣಗಳಿಗೆ ಬಹಳ ವಿಷಯಗಳಿಗೆ ಕರೀತಾರೆ, ರೈತರ ಹೋರಾಟ ಕರೀತಾರೆ. ಏನು ಇಲ್ಲ, ಮಾಸ್ಕ್ ಒಬ್ಬ ವ್ಯಕ್ತಿ ಇದಾನಲ್ಲ, ಮಾಸ್ಕ್ ಅವಾಗಿನ ಮಾಸ್ಕ್ ಇಲ್ಲ, ಒಬ್ಬ ವ್ಯಕ್ತಿ ಇದಾನಲ್ಲ, ಅವ್ನು ನನ್ನ ಜೊತೆ ಇದ್ದಾನೆ, ನಿಮ್ಮ ಜೊತೆ ಮಾತಾಡಬೇಕಂತೆ. ಹೇಗಿರ್ಬೋದು? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.